ಕೆಕೆಆರ್‌ಗೆ ಆನೆಬಲ, ಗಾಯಗೊಂಡಿದ್ದ ಶ್ರೀಲಂಕಾದ ವೇಗಿ ಮತೀಶಾ ಪತಿರಾಣ ಅವರು ಸಂಪೂರ್ಣ ಫಿಟ್ ಆಗಿದ್ದು ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನು ಸೇರಲು ಸಿದ್ಧರಾಗಿದ್ದಾರೆ. ಇನ್ನು ಮುಂಬೈ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಮತ್ತು ಎಂಎಸ್ ಧೋನಿ ದತ್ತಲ ಇವರು ಕೊನೆಯ ಸೀಸನ್ ಐಪಿಎಲ್ ಆಡುವ ಸಾಧ್ಯತೆ ಇದೆ ಎಂದು ಸುದ್ದಿಗಳು, ಚರ್ಚೆಗಳು ಜೋರಾಗಿ ನಡೆಯುತ್ತಿವೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಕೋಲ್ಕತಾ ನೈಟ್ ರೈಡರ್ಸ್ ಕೆಕೆಆರ್ ತಂಡಕ್ಕೆ ಟೂರ್ನಿ ಆರಂಭಕ್ಕೂ ಮುನ್ನವೇ ದೊಡ್ಡ ಮಟ್ಟದ ನೆಮ್ಮದಿ ಸಿಕ್ಕಿದೆ. ಶ್ರೀಲಂಕಾದ ಯುವ ವೇಗಿ ಮತೀಶಾ ಪತಿರಾಣ ಅವರು 2026ರ ಟಿ20 ವಿಶ್ವಕಪ್ ವೇಳೆ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ಸ್ನಾಯು ಸೆಳೆತಕ್ಕೆ ಒಳಗಾಗಿದ್ದರು. ಇದರಿಂದಾಗಿ ಅವರು ಐಪಿಎಲ್ ಆಡುವುದು ಅನುಮಾನ ಎನ್ನಲಾಗಿತ್ತು. ಇತ್ತೀಚಿನ ವರದಿಗಳ ಪ್ರಕಾರ ಪತಿರಾಣ ಅವರು ತಮ್ಮ ರಿಹ್ಯಾಬ್ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ. ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯು ಪತಿರಾಣ ಅವರಿಗೆ ಐಪಿಎಲ್ನಲ್ಲಿ ಭಾಗವಹಿಸಲು ಎನ್ಒಸಿ ನೀಡಿದೆ. ಇನ್ನು ಕೆಕೆಆರ್ ತಂಡದ ಪ್ರಮುಖ ಮತ್ತೊಬ್ಬ ವೇಗಿ ಹರ್ಷಿತ್ ರಾಣಾ ಗಾಯದ ಕಾರಣ ಈ ಸೀಸನ್ನಿಂದ ಹೊರಬಿದ್ದಿದ್ದಾರೆ. ಇಂತಹ ಸಮಯದಲ್ಲಿ ಡೆತ್ ಓವರ್ ಸ್ಪೆಷಲಿಸ್ಟ್ ಪತಿರಾಣ ಕೆಕೆಆರ್ ತಂಡಕ್ಕೆ ಲಭ್ಯವಿರುವುದು ಬೌಲಿಂಗ್ ವಿಭಾಗಕ್ಕೆ ಆನೆಬಲ ಬಂದಂತೆ ಆಗಿದೆ. ಇನ್ನು ಐಪಿಎಲ್ನಲ್ಲಿ ಮತ್ತೊಂದು ಭಾರೀ ಚರ್ಚೆಗೆ ಕಾರಣವಾಗುತ್ತಿದೆ. ಧೋನಿಯವರಿಗೆ ಈಗ 44 ವರ್ಷ ವಯಸ್ಸು ಮತ್ತು ಫಿಟ್ನೆಸ್ ಕಾರಣಗಳಿಂದಾಗಿ ಅವರು 2026ರ ನಂತರ ಐಪಿಎಲ್ಗೆ ವಿದಾಯ ಹೇಳಲಿದ್ದಾರೆ ಎನ್ನಲಾಗುತ್ತಿದೆ. ಸಿಎಸ್ಕೆ ಸಿಇಒ ಕಾಶಿ ವಿಶ್ವನಾಥ್ ಅವರು ನಿರ್ಧಾರ ಧೋನಿಯದ್ದೇ ಎಂದು ಹೇಳಿದ್ದಾದರೂ ಅಭಿಮಾನಿಗಳು ಇದನ್ನು ಅವರ ಫೇರ್ವೆಲ್ ಸೀಸನ್ ಎಂದೇ ಭಾವಿಸುತ್ತಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಹಾಗೂ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿದ್ದಾರೆ. ಪ್ರಸ್ತುತ ಅವರು ಕೇವಲ ಐಪಿಎಲ್ ಮೇಲೆ ಗಮನ ಹರಿಸುತ್ತಿದ್ದಾರೆ. ಆದರೆ 38ನೇ ವಯಸ್ಸಿನಲ್ಲಿರುವ ಅವರು ಮುಂದಿನ ಮೆಗಾ ಹರಾಜಿನ ವೇಳೆಗೆ ನಿವೃತ್ತಿ ಘೋಷಿಸಿ ಮಾರ್ಗದರ್ಶಕ ಅಂದರೆ ಮೆಂಟರ್ ಅಥವಾ ಕೋಚ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಬಹುದು ಎಂಬ ಚರ್ಚೆಗಳು ಕ್ರಿಕೆಟ್ ವಲಯದಲ್ಲಿ ಜೋರಾಗಿವೆ. ಸೊ ವೀಕ್ಷಕರೇ, ಇದಾಗಿತ್ತು ಐಪಿಎಲ್ನ ಕೆಲವು ಅಪ್ಡೇಟ್ಸ್ ಹಾಗೂ ಮಾಹಿತಿ. ಸೊ ಪತಿರಾಣ ಅವರು ಕೆಕೆಆರ್ ತಂಡಕ್ಕೆ ಮರಳಿರೋದು ನಿಮಗೆ ಎಷ್ಟು ಖುಷಿ ನೀಡಿದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಎಂಎಸ್ ಧೋನಿ ಮತ್ತು ರೋಹಿತ್ ಶರ್ಮಾ ಅವರು ಈ ಸೀಸನ್ ಐಪಿಎಲ್ ಮುಗಿದ ನಂತರ ಐಪಿಎಲ್ಗೆ ನಿವೃತ್ತಿ ಘೋಷಿಸುತ್ತಾರಾ ಇಲ್ಲವಾ ಎಂದು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಪ್ಪದೇ ತಿಳಿಸಿ. ಸಿಗೋಣ ಮತ್ತೊಂದು ಸುದ್ದಿಯೊಂದಿಗೆ.